ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಬಾಯ್ ಬಾಯ್ ಮಾಡು. ಮಗಳಿಗೆ ಬಾಯ್ ಮಾಡಿ ಎಲ್ಲಿ ಹೋಗ್ತಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಹೊನ್ನಾವರ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿ ಡ್ಯಾಮ್ ತುಂಬಿಟ್ಟಿದೆ. ಸೊ ಡ್ಯಾಮಿಂದ, ಲಿಂಗನಮಕ್ಕಿ ಡ್ಯಾಮಿಂದ 11 ಗೇಟು ಸಹಿತ ಬಿಟ್ಟಿದ್ದಾರೆ. ಸೊ ಲಿಂಗನಮಕ್ಕಿ ಡ್ಯಾಮ್ ಗೇಟ್ ಬಿಟ್ಟರೆ ಮೇನ್ ಅಟ್ರ್ಯಾಕ್ಷನ್ ಆಗೋದು ನಮ್ಮ ಜೋಗ್ ಫಾಲ್ಸು ಫುಲ್ಲು ನೀರಿಂದ ಕಂಗೊಳಿಸುತ್ತೆ. ನಯಾಗರ ಫಾಲ್ಸ್ ಥರ ಆಗುತ್ತೆ. ಸೊ ಅದನ್ನು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಎಷ್ಟು ತಾಸು ಬಿಡ್ತಾರೆ, 8 ತಾಸು ಬಿಡ್ತಾರೋ, 10 ಅವರ್ಸ್ ಬಿಡ್ತಾರೋ, ಅಥವಾ 2 ಡೇಸ್ ಬಿಡ್ತಾರೋ ನಮಗೆ ಐಡಿಯಾ ಇಲ್ಲ. ಸೊ ಬಿಟ್ಟಿದೆ ಮಾರ್ನಿಂಗ್ ಅಂತ ಗೊತ್ತಾಗ್ತಿದ್ದಂಗೆ ನಮ್ಮ ಮನೆಯವರಿಗೆ ಕೆಲಸ ಇತ್ತು. ಅವ್ರ ಆಫೀಸ್ 6ಗೆ ಮೀಟಿಂಗ್ ಇರೋದ್ರಿಂದ ಅವ್ರು ಬರಲ್ಲ ಅಂದರು. ಸೊ ಅವಳನ್ನ ಮತ್ತು ನನ್ನ ಮಗಳನ್ನ ಬಿಟ್ಟು ನಾನು ಹೋಗಿದ್ದೆ ಜೋಗ್ ಫಾಲ್ಸ್ ನೋಡಲಿಕ್ಕೆ. ಯಾಕೆಂದರೆ ಇದು ವ್ಲಾಗ್ ಮಾಡಬೇಕು, ಈ ನೀರು ತುಂಬಿದಾಗ ನಾನು ಬಂದು ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಹೋಗ್ತಾ ಇದ್ದೀವಿ. ಇದು ನಮ್ಮೂರು ಸಾಗರದಿಂದ ನನ್ನ ಜೊತೆ ಇವತ್ತು ನನ್ನ ಪ್ರಯಾಣದಲ್ಲಿರೋದು ನನ್ನ ಫ್ರೆಂಡ್ಸು, ಕ್ಲಾಸ್ಮೇಟ್ಸು. ಅಂದರೆ ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಓದಿರೋ ಫ್ರೆಂಡ್ಸು. ಇವಾಗ ಮತ್ತೆ ನಾವು ರಿಯೂನಿಯನ್ ಆಗಿ ಅವ್ರವ್ರ ಹೆಂಡತಿ ಮಕ್ಕಳು ಎಲ್ಲರೂ ನಾವು ಅವಾಗವಾಗ ಸೇರಿಕೊಂಡು ಎಂಜಾಯ್ ಮಾಡೋವಂಥ ಫ್ರೆಂಡ್ಸು. ಸೊ ಗ್ರೀನ್ ಟೀ ಫಸ್ಟ್ ಹೊರಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಾರ್ಮಪ್ ಆಗೋಣ ಅಂತ ಒಂದು ಲೆಮನ್ ಟೀನ ತೊಗೊಂಡ್ಬಿಟ್ಟು ಕೇಕ್ ವರ್ಡಲ್ಲಿ ನಾವಿಲ್ಲಿಂದ ಹೊರಟ್ವಿ. ಸೊ ಯಾರು ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದಾಗ ಸಾಗರ್ ಅಂತ ಹೇಳ್ತೀನಿ. ಸಾಗರ್ ಅಂತ ಗೊತ್ತಾಗಿಲ್ಲ ಅಂದರೆ ಜೋಗ್ ಫಾಲ್ಸ್ ಹತ್ರ ಇರೋ ಸಾಗರ್ ಅಂತ ಹೇಳ್ತೀನಿ. ಯಾಕಂದರೆ ಜೋಗ್ ಫಾಲ್ಸು ಅಷ್ಟು ವರ್ಲ್ಡ್ ಫೇಮಸ್ಸು. ಸೊ ಅದು ಜಸ್ಟ್ ನಮ್ಮ ಮನೆಯಿಂದ 34 ಕಿಲೋಮೀಟ್ರ್ ಇದೆ. ಜಸ್ಟ್ 34 ಕಿಲೋಮೀಟ್ರಿಂದ ನಮ್ಮೂರಿಂದ ಇರೋದು. ಸೊ ನಾವಿವಾಗ ಜೋಗ್ ಫಾಲ್ಸ್ ನೋಡೋಕೆ ಹೋಗ್ತಾಯಿನಿ. ಮಿಡಲಲ್ಲಿ ಇದು ಮುಂಗಾರು ಮಳೆ ಸ್ಪಾಟು. ಗೊತ್ತಿದೆ ಎಲ್ಲರಿಗೂ ಆ ಸಾಂಗ್ ದಟ್ ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ, ಆ ಫೇಮಸ್ ಸಾಂಗ್ ಶೂಟ್ ಆಗಿದ್ದು ಇದೇ ತಾಳಗುಪ್ಪ ಹತ್ರ. ಸೊ ಇಲ್ಲಿ ಯಾವಾಗಲೂ ಗದ್ದೆ ಇರುತ್ತೆ. ಅದನ್ನು ನಾವು ವೀವ್ಸ್ ನೋಡೋಕ್ಕೆ ಚೆನ್ನಾಗೆ, ಅಂದರೆ ನಮ್ಮ ಸಾಗರದಿಂದ ಜೋಗ್ ಫಾಲ್ಸಿಗೆ ಹೋಗ್ತಿರ್ಬೇಕಾದ್ರೆ ಇದೊಂದು ತಾಳಗುಪ್ಪದ ಹತ್ರ ಇರೋ ಈ ಗದ್ದೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ. ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ತಾಳಗುಪ್ಪ. ಸೊ ಯಾರಾದರೂ ಬೆಂಗಳೂರಿಂದ, ಮೈಸೂರಿಂದ ಏನಾದರೂ ನಮ್ಮೂರಿಗೆ ಬರಬೇಕು ಅಂದರೆ ಇದೇ ಟ್ರೈನು, ತಾಳಗುಪ್ಪ, ಮೈಸೂರು ಟು ತಾಳಗುಪ್ಪ ಟ್ರೈನ್ ಅಂತ ಹೇಳ್ತಾರೆ. ಸೊ ಇದು ಕನೆಕ್ಟ್ ಆಗುತ್ತೆ ನಿಮಗೆ, ಜೋಗ್ ಫಾಲ್ಸಿಗೆ ಕನೆಕ್ಟ್ ಆಗುತ್ತೆ. ಈ ಕಡೆ ಶಿರ್ಸಿ, ಕುಮಟಾ ಆ ಕಡೆಗೆಲ್ಲ ಹೋಗಲಿಕ್ಕೆ ಕನೆಕ್ಟ್ ಆಗುವಂಥ ರೋಡ್ ಇದು. ತಾಳಗುಪ್ಪದಿಂದ ಒಂದು 10-15 ಕಿಲೋಮೀಟ್ರ್ ಅಷ್ಟೇ ಇರ್ಬೋದೇನೋ ಜೋಗ್ ಫಾಲ್ಸು. ತುಂಬ ಹತ್ತಿರ ಇದೆ ಇಲ್ಲಿಂದ. ಇದರ ಹೆಸರೇನು? ಗೌರಿಕೆರೆ. ಸೊ ಇಲ್ಲಿ ಫುಲ್ ತಾವರೆಗಳೇ ಇರುತ್ತಂತೆ. ಬಟ್ ಇವಾಗ ಕಡಿಮೆ ಆಗಿದೆ. ಯಾಕಂದರೆ ಮೊನ್ನೆ ವರಮಹಾಲಕ್ಷ್ಮಿಗೆ ಇಲ್ಲಿಂದನೇ ಎಲ್ಲರೂ ತೊಗೊಂಡು ಹೋಗಿ ಎಲ್ಲರ ಮನೆಯಲ್ಲೂ ಪೂಜೆ ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ. ಮೇ ಬಿ ಇರ್ಬೋದೇನೋ. ತುಂಬ ದೊಡ್ಡಕ್ಕಿದೆ ಕೆರೆ, ತಾವರೆಕೆರೆ ಅಂತಲೇ. ಅದ್ರ ಹೆಸರು ಗೌರಿಕೆರೆ ಅಂತ. ತಾಳಗುಪ್ಪದ ಹತ್ರನೇ ಬರುತ್ತೆ. ಸೊ ಜೋಗ್ ಫಾಲ್ಸಿಗೆ ಹೋಗ್ಬೇಕಾದ್ರೆ ರೋಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರು ಕಾರ್ ಡ್ರೈವಿಂಗು, ಬೈಕ್ ಡ್ರೈವಿಂಗ್ ಬರೋರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇದು ಬರ್ತಿರೋದು ಜೋಗ್ ಫಾಲ್ಸಿಗೆ ಎಂಟ್ರಿ ಆಗ್ತಿರೋ ಬ್ರಿಡ್ಜು. ಸೊ ಮೋಸ್ಟ್ ಪ್ರಾಬಬ್ಲಿ ತುಂಬ ಜನ ಜೋಗ್ ಫಾಲ್ಸಿಗೆ ಕರ್ನಾಟಕದವ್ರು ಯಾರು ಬಂದಿದ್ರೆ ಗೊತ್ತಿರುತ್ತೆ ದಟ್ ಇಲ್ಲಿ ನಾವು ಯಾವಾಗ ಬಂದರೂ ಇಲ್ಲಿ ಬಂಡೆ ಕಲ್ಲುಗಳೇ ಕಾಣಿಸ್ತಾ ಇರುತ್ತೆ, ನೀರು ಕಾಣಿಸೋದೇ ಇಲ್ಲ. ಸೊ ಇವತ್ತು ನೋಡಿ ಜಸ್ಟ್ ಅಲ್ಲಿ ಡ್ಯಾಮ್ ಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಶರಾವತಿ ತುಂಬಿ ಹರಿತಿದ್ದಾಳೆ. ಆ್ಯಂಡ್ ಮಳೆನೂ ಸಿಕ್ಕಾಪಟ್ಟೆ ಆಗ್ತದೆ. 3-4 ಮಂತ್ಸಿಂದ ನಮ್ಮೂರಲ್ಲಿ, ಹೊನ್ನಾವರ ಈ ಕಡೆ ಎಲ್ಲ ಕಡೆ ಮಳೆ ಬರ್ತಾ ಇರೋದ್ರಿಂದ ಫುಲ್ಲು ತುಂಬಿ ತುಳುಕ್ತಾ ಇದೆ. ಈ ವ್ಯೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇದು ನಮ್ಮ ಜೋಗ್ ಫಾಲ್ಸಿನ ಎಂಟ್ರೆನ್ಸು. ಸೊ ನೀವು ನೋಡ್ಬೋದು, ಇದು ಬೋರ್ಡು ವೆಲ್ಕಮ್ ಟು ಜೋಗ್ ಫಾಲ್ಸ್ ಅಂತ ಇದೆ. ಸೊ ಇದೇನು ನಾನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಹೊರಡ್ಬೇಕಾದ್ರೆ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ ಆ ಕಡೆ. ಸೊ ಅದು ಆ್ಯಕ್ಚುಲಿ ರೋಪ್ ವೇ ಮಾಡಲಿಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು 5 ವರ್ಷ 3 ವರ್ಷದಲ್ಲಿ ಮೇ ಬಿ ಅಲ್ಲಿ ರೋಪ್ ವೇ ಆಗುತ್ತೆ. ಈ ಕಡೆ ಫಾಲ್ಸಿಂದ ಇನ್ನೊಂದು ಕಡೆ ದಿಕ್ಕಿಗೆ ಹೋಗಲಿಕ್ಕೆ ಅಂತ ಒಂದು ರೋಪ್ ವೇ ಮಾಡ್ತಾರೆ. ಇಂಟರ್ನ್ಯಾಷನಲ್ ಥರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ನಾನು ನಿಮಗೆ ಹೇಳೋಕ್ಕಾಗತ್ತೆ. ಬಟ್ ಅದು ಕನ್ಸ್ಟ್ರಕ್ಷನ್ ಅಂತೂ ಆಗ್ತಾಯಿದೆ. ಸೊ ನೋಡಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನೀರು ಬಿಟ್ಟಿದ್ದಾರೆ ಅಂದರೆ ನಮ್ಮ ಲೋಕಲ್ಸ್ ಎಸ್ಪೆಷಲಿ ಕಾರ್ಗಲ್ಲು, ತಾಳಗುಪ್ಪ, ಸಾಗರದವ್ರಂತೂ ಬಿಡೋದೇ ಇಲ್ಲ. ಹೇಗಾದರೂ ಮಾಡಿ ಬಂದೇ ಬರ್ತೀವಿ. ಒಂದು ಅರ್ಧ ಗಂಟೆ ಅಷ್ಟೇ ಅಲ್ಲ ನಮಗಿಲ್ಲಿಂದ. ಸೊ ಹಾಗಾಗಿ ಇದು ಎಂಟ್ರೆನ್ಸು. ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ಮೊದಲೆಲ್ಲ ಒಳಗಡೆ ಇತ್ತು. ಇವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಹೊರಗಡೆನೇ ಇಟ್ಟಿದ್ದಾರೆ. ಸೊ ನಾವು ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡಿ ಹೊರಡ್ತಾ ಇರೋದು.
ಸೊ ನೋಡ್ಬೋದು ಎಂಟ್ರೆನ್ಸಲ್ಲೂ ಸಹಿತ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಮೇ ಬಿ ಇದೆಲ್ಲ ಫುಲ್ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಾಗತ್ತೆ ಅಂತ ಅನಿಸುತ್ತೆ. ಸೊ ಎಂಟ್ರಿ ಟಿಕೆಟ್ ಜೋಗ್ ಫಾಲ್ಸ್ ನೋಡಲಿಕ್ಕೆ ನಮಗೆ ಎಂಟ್ರಿ ಟಿಕೆಟು 20 ರೂಪೀಸ್ ಇರುತ್ತೆ. ಇದು ಟಿಕೆಟ್ ಕೊಡೋ ಅಂಥ ಕೌಂಟರು. ನೆಕ್ಸ್ಟು ನಾವು ಇಲ್ಲಿಂದ ಎಂಟ್ರಿ ಮಾಡಬೇಕು ಅಂತ ಇದೆ. ಸೊ ಎಂಟ್ರಿನೂ ಡಿಫ್ರೆಂಟಾಗೇ ಇದೆ. ಅಂದರೆ ಮೊದಲೆಲ್ಲ ಆದರೆ ಆ ಕಡೆಯಿಂದ ಹೋಗಿ ಅಲ್ಲಿ ಬೇರೆ ರೀತಿ ಒಂದು ಹಳೇ ಕಾಲದ್ದು ಒಂದು ಬಿಲ್ಡಿಂಗ್ ಎಲ್ಲ ಇತ್ತು. ಸೊ ಇವಾಗ ಫುಲ್ಲು ಡಿಫ್ರೆಂಟ್ ಆಗಿದೆ. ನಾನೇ ತುಂಬ ವರ್ಷ ಒಂದು 3-4 ವರ್ಷ ಆದಮೇಲೆ ಬರ್ತಾರೆ, ನನಗೆ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಕನ್ಸ್ಟ್ರಕ್ಷನಲ್ಲಿದ್ದು. ಸಖತ್ತಾಗಿದೆ. ವಾವ್, ಇಷ್ಟೊಂದು ನೀರು ಅಮ್ಮ. ನಾವು ತುಂಬ ವರ್ಷ ಆದಮೇಲೆ ಇಷ್ಟೊಂದು ನೀರನ್ನ ನಾನು ನೋಡ್ತಾ ಇರೋದು ಜೋಗ್ ಫಾಲ್ಸಲ್ಲಿ. ನಾನು ಪ್ರೆಸೆಂಟಾಗಿ ಇಲ್ಲಿ ಬಂದುಬಿಟ್ಟು ವಾವ್, ಜಸ್ಟ್ ಅಮೇಝಿಂಗ್. ನಯಾಗರ ಫಾಲ್ಸ್ ಆಗತ್ತೇನೋ ನಿಜ, ಬಟ್ ಡ್ಯಾಮ್ ನೀರು ಬಿಡಬೇಕು ಅಷ್ಟೇ. ಬಟ್ ಡ್ಯಾಮ್ ನೀರು ಬಿಟ್ಟಾಗ ನಮ್ಮ ಜೋಗ್ ಫಾಲ್ಸು ಫುಲ್ಲು ಮೈದುಂಬಿ ಹರಿಯತ್ತೆ ಅನ್ನೋದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಕ್ರೌಡು ಸಹಿತ ಬಂದಿದ್ದಾರೆ ಇಲ್ಲಿ, ಅಂದರೆ ಇದನ್ನು ನೋಡಲಿಕ್ಕೆ ಅಂತಲೇ. ಆಲ್ರೆಡಿ ಬೆಳಗ್ಗೆ ಬಿಟ್ಟಿದ್ದಾರೆ ಅಂತ ನ್ಯೂಸ್ ಗೊತ್ತಾಗಿದೆ, ಈಗ ತುಂಬ ಜನ ಬಂದಿದ್ದಾರೆ. ಇದು ಸೆಕೆಂಡ್ ಹೈಯೆಸ್ಟ್ ಪ್ಲಂಜ್ ವಾಟರ್ಫಾಲ್ ಆಫ್ ಇಂಡಿಯಾ. ಸೊ ಹೌದು, ಇದು ಸೆಕೆಂಡ್ ಹೈಯೆಸ್ಟು ವಿತ್ ಡ್ರಾಪ್ ಆಫ್ 830 ಫೀಟ್, ಅಂದರೆ 253 ಮೀಟರಿಂದ ಮೇಲಿಂದ ಕೆಳಗಡೆ ತನಕ ಬರುತ್ತೆ. ವಿಶ್ವವಿಖ್ಯಾತ ಜೋಗ. ಇಲ್ಲ ನಮಗೆ ಬೈಕ್ ಇಲ್ಲ, ಮಗ ಅಡ್ಡಿಲ್ಲ. ಬ್ಯೂಟಿಫುಲ್. ಮಿಸ್ಟ್ ಬಂತು, ಮಿಸ್ಟು. ಪ್ಲೀಸ್ ಇದನ್ನ ಹೇಳ್ತೀನಿ. ಏನು ಕಾಣಿಸ್ತಿದೆ ನಿಮಗೆ? ಏನು ಕಾಣಿಸ್ತಾ ಇದೆ? ಫಾಗ್ ಕಾಣಿಸ್ತಾ ಇದೆ. क्या चल रहा है? फॉग चल रहा है. क्या चल रहा है? ನನಗೆ ಹಿಂದೆ ಫಾಗ್ ಚಲ್ ರहा है. ಫಾಗ್. ಹೌದು, ಒಂದು ಸ್ವಲ್ಪ ಹೊತ್ತು ಮಿಸ್ಟ್ ಇರುತ್ತೆ. ಒಂದು ಅರ್ಧ ಗಂಟೆ, 1/4 ಗಂಟೆ ಒಂದ್ಸಲ ಕ್ಲಿಯರ್ ಆಗ್ತಿರುತ್ತೆ ನಮಗೆ ಜೋಗ್ ಫಾಲ್ಸ್ ಕಾಣೋಕ್ಕೆ. ಇಲ್ಲಾಂದರೆ ಜೋಗ್ ಫಾಲ್ಸ್ ಕಾಣೋದೇ ಇಲ್ಲ, ಫುಲ್ಲು ಮಿಸ್ಟ್ ಫಾಗ್ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ಮಳೆ. ಈ ಮುಂಗಾರು ಮಳೆ ಫೀಲ್ ಮಾಡಿಕೊಂಡು ಜೋಗ್ ಫಾಲ್ಸ್ ನೋಡೋದ್ರಲ್ಲಿ ಸಿಗೋ ಅದ್ಭುತ ಬೇರೆ ಎಲ್ಲೂ ಸಿಗೋಲ್ಲ. ಸಿಕ್ಕಾಪಟ್ಟೆ ಮಸ್ತ್ ಅನಿಸ್ತಿದೆ. ಆ್ಯಂಡ್ ಇದ್ರ ಆ್ಯಕ್ಚುಲಿ 4 ನೇಮ್ ಇದೆ ಅದಕ್ಕೆ. ಒಂದು ರಾಜ ರಾಣಿ ರೋರರ್ ರಾಕೆಟ್. ಬಟ್ ಇವತ್ತು ಬಿಕಾಸ್ ಡ್ಯಾಮ್ ನೀರು ಬಿಟ್ಟಿರೋದಕ್ಕೆ ಇಲ್ಲಿ ರಾಜ ರಾಣಿ ರೋರರ್ ರಾಕೆಟ್ ಅಲ್ಲದೆ ಮತ್ತೆ ಅದ್ರ ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ನೀರು ಬಂದಿರೋದಕ್ಕೆ ಅಲ್ಲಿ ನಿಮ್ಗೆ ಪರ್ಫೆಕ್ಟಾಗಿ 4 ಫಾಲ್ಸ್ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆಯಿಂದನೂ ಫಾಲ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಕ್ರೌಡ್ ನೋಡ್ಬೋದು ನೀವು, ಎಷ್ಟೊಂದು ಕ್ರೌಡ್ ಬಂದಿದ್ದಾರೆ ಅಂತ ಹೇಳ್ಕೊಂಡು. ಸೊ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಇನ್ನೊಂದು ನೇಮು ಗೇರ್ಸೊಪ್ಪ ಫಾಲ್ಸ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಇದು ಫಾರ್ಮ್ ಆಗಿದ್ದು ಶರಾವತಿ ರಿವರಿಂದ. ಸೊ ಬರ್ತಾ ನಾವು ತೋರಿಸ್ತಾ ಇಲ್ಲ, ಅಲ್ಲೊಂದು ಶರಾವತಿ ರಿವರ್ ಇದೆ ಅಂತ. ಸೊ ಆ ರಿವರಿಂದ ಆಗಿರೋವಂಥ ಫಾಲ್ಸು ಜೋಗ್ ಫಾಲ್ಸು. ಟೈಮ್ ಹೆಂಗಾಯಿತು ಅಂತಲೇ ಗೊತ್ತಾಗಿಲ್ಲ. ಆಲ್ರೆಡಿ 6 ಗಂಟೆ ಆಗೋಗಿತ್ತು. ಸೊ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಕನ್ಸ್ಟ್ರಕ್ಷನ್ಗಳಿಂದ ಅಂತ. ಹಳೆ ಕಾಲದಲ್ಲಿ ಇಲ್ಲದು ಬೇರೆ ರೀತಿ ಸಿಟ್ಔಟ್ ಇತ್ತು, ಇವಾಗ ಗ್ಲಾಸ್ ಹೌಸ್ ಥರ ಆಗಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಅಲ್ಲಿ ಹೋಗಲಿಕ್ಕೆ ಜೋಗ್ ಫಾಲ್ಸ್ನ ಹತ್ತಿರದಿಂದ ನೋಡಲಿಕ್ಕೆ ಅಂತ ಪಾತ್ವೇನೂ ರೆಡಿಯಾಗಿದೆ, ನೋಡ್ಬೋದು ಅಲ್ಲಿ. ಸೊ ಇವಾಗ ನಮಗೆ ಹೋಗಿ ಬಿಡ್ತಿಲ್ಲ, ಪ್ರಾಬಬ್ಲಿ ಎಲ್ಲದೂ ಓಪನ್ ಆದಮೇಲೆ ಬಿಡ್ಬೋದೇನೋ. ಆ್ಯಂಡ್ ರೋಪ್ ವೇನೂ ಆಗ್ತಿದೆ. ಏನೇನು ಆಗ್ತಿದೆ ಅನ್ನೋದೇ ನಂಗೆ ಇನ್ನೂ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಖುಷಿ ಆಗುತ್ತೆ. ನಮ್ಮ ಜೋಗ್ ಫಾಲ್ಸಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ಗಳು ಆಗ್ತಾಯಿದೆ, ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಬೇಗ ಆಗಲಿ, ಬೇಗ ಬಂದು ಮತ್ತೆ ಎಲ್ಲ ಡೆವಲಪ್ಮೆಂಟ್ನ ನಿಮಗೆ ತೋರಿಸ್ತೀನಿ. ಸೊ ಬೇಗ ಆಗಲಿ ಅಂತ ನಾನು ಆಸೆ ಪಡ್ತೀನಿ.
ಪ್ರಾಬಬ್ಲಿ ಒಂದು 3-4 ವರ್ಷ ಆಗ್ಬೋದು. ಬಟ್ ಆದರೆ ಮಾತ್ರ ಇದೊಂದು ಇಂಟರ್ನ್ಯಾಷನಲ್ ಟೂರಿಸ್ಟ್ ಸ್ಪಾಟ್ ಆಗೋದಂತೂ ನಿಜ. ಯಾಕೆ ಅಂದರೆ ಇಲ್ಲಿ ಕನ್ಸ್ಟ್ರಕ್ಷನು, ಆರ್ಕಿಟೆಕ್ಚರು ಆ್ಯಂಡ್ ಮೇಯ್ನಾಗಿ ರೋಪ್ ವೇ, ಈ ಫಾಲ್ಸಿಂದ ಇನ್ನೊಂದು ಬ್ರಿಟಿಷ್ ಬಂಗ್ಲೆ ಅಂತ ಹೇಳ್ತಾರಲ್ಲ ಆ ಕಡೆ ಹೋಗಲಿಕ್ಕೂ ಸಹಿತ ರೋಪ್ ವೇ ಮಿಡಲಲ್ಲಿ ನಾವು ಫಾಲ್ಸ್ ಮೇಲೆ ಹೋಗ್ತಾ ಇರ್ತೀವಿ ವ್ಯೂ ನೋಡಿಕೊಂಡು. ಸೊ ನಾವು ಹೊರಗಡೆ ಬಂದರೆ ಬಿಸಿ ಬಿಸಿಯಾಗಿರೋ ಜೋಳ, ಮಂಡಕ್ಕಿ, ಪೈನಾಪಲ್ ಎಲ್ಲ ಇತ್ತು. ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಿಂತ್ಕೊಂಡ್ವಿ. ಈ ಮಳೆಯಲ್ಲಿ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿರೋ ಜೋಳ ಆ್ಯಂಡ್ ಪೈನಾಪಲ್ಲು, ಅದ್ರ ಜೊತೆಗೆ ಒಂದೊಳ್ಳೆ ಮಸಾಲೆ ಮಂಡಕ್ಕಿ. ಸೊ ಎಲ್ಲದೂ ನಿಮಗಿದು ಜೋಗ್ ಫಾಲ್ಸಿನ ಹೊರಗಡೆ ಸ್ಟಾಲ್ಸ್ಗಳಿದೆ ಇಲ್ಲಿ. ಸೊ ಅಂಗಡಿಯಲ್ಲಿ ಸಿಗುತ್ತೆ. ಸ್ನ್ಯಾಕ್ಸ್ ಆಗಿ ತಿಂದ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಬೋದು. ಇದು ಶರಾವತಿ ರಿವರು. ನಿಮ್ಗೆ ಹೇಳ್ದಂಗೆ ಇಲ್ಲಿ ಕರ್ನಾಟಕದ ಅತಿ ದೊಡ್ಡ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಇದೆ. ಅಂದರೆ ಇಲ್ಲಿಂದನೇ ನಿಮ್ಗೆ ಬೆಂಗಳೂರಿಗೆಲ್ಲ ಕರೆಂಟ್ ಹೋಗೋದು, ಎಲೆಕ್ಟ್ರಿಸಿಟಿ ಹೋಗೋದು. ಸೊ ಆ ಚಾನಲ್ ಇದು. ಅಂದರೆ ಶರಾವತಿ ವಾಟರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ ಆಮೇಲೆ ಬಿಟ್ಟಂಥ ನೀರು ಹಿಂಗೆ ಹೋಗ್ತಾ ಇರೋದು ಚಾನಲ್ ಅಂತ ಹೇಳ್ತಾರೆ ಇದಕ್ಕೆ. 1964 ಲಿಂಗನಮಕ್ಕಿ ಡ್ಯಾಮ್ನ ಕಟ್ಬಿಟ್ಟು, ಅಂದರೆ ಇಲ್ಲಿ ಹೈಡ್ರೋ ಪವರ್ ತಗೋಬೇಕು, ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡಬೇಕು ಅಂತ 1964 ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ರು. ಸೊ ಡ್ಯಾಮ್ ಲೆಂತು 2.74 ಕಿಲೋಮೀಟ್ರ್ ಇದೆ. ಆ್ಯಂಡ್ ಅದರದ್ದು ಟೋಟಲ್ ಅಂದರೆ ಎಷ್ಟು ಸ್ಟೋರೇಜ್ ಇದೆ ಅಂತಂದರೆ 4.29 ಕ್ಯೂಬಿಕ್ ಕಿಲೋಮೀಟ್ರ್ ಸ್ಟೋರೇಜ್ ಇದೆ. ಅಂದರೆ 151.64 TMC ಅಷ್ಟು ಸ್ಟೋರೇಜ್ ವಾಟರ್ನ ಹಿಡಿಬೋದು. ಇದು ಜೋಗ್ ಫಾಲ್ಸಿಂದ ಕಾರ್ಗಲ್ ರೋಡ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ನಿಮಗೊಂದು ರೋಪ್ ವೇ ಸಿಗುತ್ತೆ. ನಿಮ್ಗೆ ಅಲ್ಲಿ ಇಟ್ಕೊಂಡು ಫೋಟೋಸ್ ಎಲ್ಲ ತೊಗೋಬೋದು. ಸೊ ಈಗ ನೋಡಿ ನೀರು ಹೇಗೆ ತುಂಬಿ ಹರಿತಿದೆ ಅಂತ ಹೇಳ್ಕೊಂಡು. ಆ್ಯಂಡ್ ಇದು ಬೋಟಿಂಗ್ ಸ್ಪಾಟು. ಈಗ ನೆಕ್ಸ್ಟ್ ಅದು ಜಸ್ಟ್ ಆ ಸೇತುವೆ ನೋಡಿದ್ರಲ್ಲ, ಅದ್ರ ಪಕ್ಕಕ್ಕೆ ಇಲ್ಲೊಂದು ಶರಾವತಿ ಕಣಿವೆ ಬೋಟಿಂಗ್ ಸ್ಪಾಟ್ ಅಂತ ಇದೆ. ಈಗ ರೀಸೆಂಟಾಗಿ ಮಾಡಿದ್ದಾರೆ ಅನಿಸುತ್ತೆ. ನಾನು ತುಂಬ ವರ್ಷ ಆದಮೇಲೆ ಬರ್ತಿರೋದ್ರಿಂದ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಸೊ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು, ನೋಡ್ಬೋದು ನೀವಲ್ಲಿ ಬೋಟಿಂಗಿಗೆ ಅಂತೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದು ಬೋಟಿಂಗ್ ಮಾಡಲಿಕ್ಕೆ ಅಂತ ಇರೋ ಎಂಟ್ರೆನ್ಸು. ನಾವು ಬೋಟಿಂಗ್ ಮಾಡಲಿಕ್ಕೆ ಬಂದಿಲ್ಲ, ಬಟ್ ಇಲ್ಲಿ ಸ್ನ್ಯಾಕ್ಸ್ ಸಿಗುತ್ತಂತೆ, ಚೆನ್ನಾಗಿರುತ್ತೆ. ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು ಆ್ಯಂಡ್ ಮ್ಯಾಗಿ ಎಲ್ಲ ಸಿಗುತ್ತೆ. ಸೊ ನನಗೆ ಮ್ಯಾಗಿ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗ್ತಾಯಿತ್ತು ಈ ಸಂಜೆ ಟೈಮಲ್ಲಿ. ಸೊ ಒಂದು ರೌಂಡು ನೋಡ್ದಂಗೂ ಆಗುತ್ತೆ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ ಈ ಚಳಿಯಲ್ಲಿ ಬಿಸಿ ಬಿಸಿ ಮ್ಯಾಗಿ ಅಂತ ಹೇಳ್ಕೊಂಡು. ಸೊ ಅವ್ರು 5 ಮಿನಿಟ್ಸಲ್ಲೇ ಪಟ್ಟಂತ ಬಿಸಿ ಬಿಸಿಯಾಗಿರೋ ಮ್ಯಾಗಿ ಮಾಡಿಕೊಟ್ರು. ಸೊ ಈ ಮಳೆಯಲ್ಲಿ, ಈ ವೆದರಲ್ಲಿ ಆ್ಯಂಡ್ ಈ ವ್ಯೂ ನೋಡಿಕೊಂಡು ಒಂದು ಮ್ಯಾಗಿನ ತಿಂತಾ ಇರೋದು. ಟೇಸ್ಟ್ ಆಗಿದೆ. ಸ್ಪೈಸಿ ಇದೆಯಾ? ಸೂಪರ್ ಇದೆ. ನಿಮ್ ಸಂಗೀತ ಹೆಂಗ್ ಮಾಡಿದ್ರು ಅಂತ ನೋಡ್ಕೊಂಡ ಮನೆ ಹೋಗಿ ಹಂಗೆ ಮಾಡ್ತಾನೆ ಈಗ. ಸೇಮ್ ಟೇಸ್ಟ್ ಮಾತ್ರ ಬರಲ್ಲ. ನೀವು ನಾಳೆ ಸೀಸ್ ಆಗ್ತೀರಾ? ರಾಘಣ್ಣನ ವಿಡಿಯೋ ಮಾಡಿ ಸೀಸ್ ಆಗ್ತಾರೆ. ಕರ್ನಾಟಕ ರಾಜ್ಯದ 2ನೇ ಅತಿ ಎತ್ತರದ ಆಕ್ಚುಲಿ ಇದು ಬೋಟಿಂಗ್ ಪ್ಲೇಸು. ನಾವು ಬೋಟಿಂಗ್ ಮಾಡಕ್ ಬಂದಿಲ್ಲ, ಈ ಮಳೆಯಲ್ಲಿ ಬಿಸಿ ಬಿಸಿ ಮ್ಯಾಗಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ನೋಡಿ, ಹಂಗೆ ಸ್ಯಾಂಡ್ವಿಚ್ಚು ಎಲ್ಲ ಪ್ರಿಯರಿಗೆ, ಪಿಜ್ಜಾ ಎಲ್ಲ ಸಿಗ್ತಿದೆ ಇಲ್ಲಿ. ಸೊ ಈ ಹಂಗೆಲ್ಲ ಹೇಳ್ಬೇಡ ಮಗ, ಎಡಿಟ್ ಎಲ್ಲಿ ಮಾಡ್ತಾರೆ ಕೂಡ. ಅವಳೇನು ಸಮೀರಾ ಎಡಿಟ್ ಮಾಡಕ್ಕೆ, ಭಾಗ್ಯಶ್ರೀ, ಅದು ಬೇಬಿ ಆಫ್ ಭಾಗ್ಯಶ್ರೀ. ಹೌದೇ, ಇಶಾ ಹೋಮ್ ಬ್ಲಾಗ್ಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು. ಬಟ್ ಅವ್ರದ್ದು ಇನ್ಸ್ಟಾ ನೇಮು ಬೇಬಿ ಆಫ್ ಭಾಗ್ಯಶ್ರೀ. ಕಟ್ಟಾನೆ 75K ಆಗಿದೆ. ಅದಕ್ಕೆ ಮ್ಯಾಗಿ ಕೊಡ್ಸಕ್ಕೆ ಕರ್ಕೊಂಬಂದೇಳೆ. ಪಾರ್ಟಿ ಕೊಡ್ಸೋ ಜನ 75K ಅಂದ್ರೆ ಫಾಲೋವರ್ಸ್ 75,000 ಜನರಿಗೆಲ್ಲ ಮ್ಯಾಗಿ ಕೊಡ್ತಾಳೆ. ಸೊ ನೋಡಿ, ಅಲ್ಲಿ ಆಲ್ರೆಡಿ ಸ್ವಲ್ಪ ಜನ ಬೋಟಿಂಗ್ ಮಾಡ್ತಾರೆ. ಸೊ ಕಾಣಿಸ್ತಿದೆಯಾ? ಸೊ ಇದು ಬೋಟಿಂಗ್ ಸ್ಪಾಟು. ನಿಮಗೆ ಏನಾದರೂ ಬೋಟಿಂಗ್ ಪ್ರಿಯರ್ ಇದ್ದರೆ ಜೋಗ್ ಫಾಲ್ಸ್ ಹತ್ರ ಬಂದರೆ ಈ ಸ್ಪಾಟಲ್ಲಿ ಬಂದು ಮ್ಯಾಗಿ, ಸ್ಯಾಂಡ್ವಿಚ್ಚು, ಬರ್ಗರ್ ಎಲ್ಲ ತಿನ್ಕೊಂಡು ಈ ವ್ಯೂ ನೋಡಿಕೊಂಡು ಒಂದು ಬೋಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಬೋಟಿಂಗ್ ರೋಡ್ ಪಕ್ಕಕ್ಕೆ ಆ ಕಡೆ ಇನ್ನೊಂದು ರೋಡ್ ಇದೆಯಲ್ಲ, ಅಲ್ಲಿ ವಡನ್ಬೈಲ್ ಪದ್ಮಾವತಿ ಟೆಂಪಲ್ಗೆ ಹೋಗಲಿಕ್ಕೆ ದಾರಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಆ್ಯಕ್ಚುಲಿ, ವಡನ್ಬೈಲ್ ಪದ್ಮಾವತಿ ದೇವಸ್ಥಾನಕ್ಕೆ ಅಂತ ಹೇಳಿ. ಸೊ ನೀವು ಆ ರೋಡಿಂದ ಹೋದರೆ ಫೇಮಸ್ ಬಳೆ ಪದ್ಮಾವತಿ ಅಂತ ಹೇಳ್ತಾರಲ್ಲ ಆ ದೇವಸ್ಥಾನಕ್ಕೆ ಹೋಗ್ಬೋದು. ಸಪ್ರೇಟಾಗಿ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ ಮುಂದೊಂದು ದಿನ ಅಲ್ಲಿ ಹೋದಾಗ. ಸೊ ಇದು ಈ ಕಡೆಯಿಂದ ಹೋದರೆ ನಾವು ಸಾಗರಕ್ಕೆ ಹೋಗ್ತಾ ಇರೋದು.
ಇಲ್ಲೇ ಲಿಂಗನಮಕ್ಕಿ ಡ್ಯಾಮ್ಗೆ ಹೋಗೋದು ಈ ರೋಡಿಂದನೇ. ಸೊ ಲಿಂಗನಮಕ್ಕಿ ಡ್ಯಾಮ್ ಏನಿದೆ ಅದು ಜೋಗ್ ಫಾಲ್ಸ್ನ 9 ಕಿಲೋಮೀಟ್ರ್ ಇದೆ. ನಾವು ಹೋಗ್ಲಿಕ್ಕಾಗಿಲ್ಲ ಬಿಕಾಸ್ ತುಂಬ ಲೇಟ್ ಆಗಿತ್ತು ಆ್ಯಂಡ್ ಅದಕ್ಕೆ ಪಾಸ್ ತೊಗೊಂಡು ಪರ್ಮಿಷನ್ ತೊಗೊಂಡೇ ಹೋಗಬೇಕಂತೆ. ಸೊ ನಾವು ಕಾರ್ಗಲ್ ರೋಡಲ್ಲಿ ಇದೊಂದು ಚೀನಾ ಗೇಟ್ ಅಂತಾರೆ. ಐ ಡೋಂಟ್ ನೋ ವೈ ಚೀನಾ ಗೇಟ್ ಅಂತ ಹೆಸರು ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಇದಕ್ಕೆ ಯಾಕೆ ಚೀನಾ ಗೇಟ್ ಅಂತ ಹೆಸರು ಬಂದಿದೆ ಅಂತ ಸೊ ಕಮೆಂಟ್ ಮಾಡಿ ಕೆಳಗಡೆ. ಸೊ ಈ ರೋಡಿಂದ ಹೋದ್ವಿ, ಕಾರ್ಗಲ್ ಚೀನಾ ಗೇಟ್ ರೋಡಿಂದ ಸಾಗರ ಕಡೆ ಹೋಗ್ತಿರ್ಬೇಕಾದ್ರೆ ನೋಡ್ಬೋದು. ಮೊದಲೆಲ್ಲ ಬಂದರೆ ನೀರೇ ಇರಲ್ಲ, ಆ ಥರ ಬರೀ ಕಲ್ಲೇ ಕಾಣಿಸ್ತಾ ಇರುತ್ತೆ. ಇವತ್ತು ನೋಡಿ ಹೇಗೆ ನೀರು ಹರಿತಿದೆ ಅಂದರೆ ಭಯ ಆಗುತ್ತೆ ಒಂದು ಸಲ, ಅಷ್ಟೊಂದು ನೀರು ಹರಿತಾ ಇದೆ. ಡ್ಯಾಮ್ ಬಿಟ್ಟಾಗ ಇಲ್ಲಿ ನಮಗೆ ನೀರು ಬರುತ್ತೆ ಈ ಚೀನಾ ಗೇಟಲ್ಲಿ. ಹಿಂಗೆ ನೀರು ಬರ್ತಿದೆ ಅಂದರೆ ಇದೇ ಒಂದು ದೊಡ್ಡ ಫಾಲ್ಸ್ ಆಗೋಗಿದೆ. ನೋಡಿ ಕಾಣಿಸ್ತಿದೆಯಾ ನೀರಿನ ರಭಸ, ಫೋರ್ಸ್ ಅಂತೂ ನಿಮ್ಗೆ ಆ ಸೌಂಡಲ್ಲೇ ಕೇಳಿಸಿರ್ಬೋದು. ಸೊ ಲಿಂಗನಮಕ್ಕಿ 11 ಗೇಟನ್ನು ಬಿಟ್ಟಾಗ ಇಲ್ಲಿ ಈ ಥರ ವ್ಯೂ ಇರುತ್ತೆ. ಸೊ ಇಲ್ಲಿ ಸಹಿತ ಟೀ ಕೊಡೋಕ್ಕೆ ಅಲ್ಲಿ ನಿಂತಿದ್ರು. ಸೊ ಅವ್ರ ಹತ್ರ ಟೀ ಕುಡ್ಕೊಂಡು ನಾವು ಇನ್ನು ಸಾಗರದ ಕಡೆ ಹೋಗ್ತೀವಿ. ಸಾಗರ ಕಡೆ ಹೊರಡೋಕ್ಕಿಂತ ಮುಂಚೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಲಿಂಗನಮಕ್ಕಿ ಡ್ಯಾಮ್ಗೆ ಪಾಸ್ ನೋಡಿ ಹೋಗೋಕ್ಕಾಗಿಲ್ಲ ಅಂದರೂ ಸಹಿತ ಇಲ್ಲೊಂದು ವ್ಯೂ ಪಾಯಿಂಟಿಂದ ನೋಡಿದ್ರೆ ಕಾಣಿಸುತ್ತೆ, ನಿಮಗೆ ಕಾಣಿಸ್ಬೋದು. ಸೊ ಇಲ್ಲಿ ಸಾಗರ ಜಸ್ಟ್ 25 ಕಿಲೋಮೀಟ್ರ್ ಅಂತ ಇದೆ, ತಾಳ್ಗುಪ್ಪ 7 ಕಿಲೋಮೀಟ್ರು. ಸೊ ಈ ರೋಡು ಸೊ ನೋಡಿ ಬ್ಯೂಟಿಫುಲ್ ಆಗಿದೆ ರೋಡ್ ಅಂತೂ, ನಮ್ಮ ಮಲೆನಾಡು ರೋಡು. ಸೊ ಇಲ್ಲಿ ನಿಂತ್ಕೊಂಡಾಗ ಒಂದು ವ್ಯೂ ಕಾಣುತ್ತೆ, ಲಿಂಗನಮಕ್ಕಿ ಡ್ಯಾಮಿನ ವ್ಯೂ ಕಾಣಿಸ್ತಿದೆಯಾ. 11 ಗೇಟು ಓಪನ್ ಆಗಿದೆ, ಪ್ರಾಬಬ್ಲಿ ನೈಟ್ ಆಗಿದ್ದಕ್ಕೆ ಲೈಟ್ ಕೂಡ ಹಾಕಿದ್ದಾರೆ. ನೋಡ್ಬೋದು ಗೇಟ್ ಓಪನ್ ಆದಾಗ ಅದು ನೀರು ಬರ್ತಾ ಇರೋದು ಇಲ್ಲಿಂದನೇ. ಆ್ಯಂಡ್ ಈ ಗೇಟ್ ಓಪನ್ ಆಗಿರೋದು ನಿನ್ನೆ ಅಂದರೆ 19th ಆಗಸ್ಟ್ 2025. ಸೊ ಪ್ರಾಬಬ್ಲಿ ಒಂದು 2 days 3 days ಇರ್ಬೋದೇನೋ. ಸೊ ಆದಷ್ಟು ಬೇಗ ಬಂದು ಈ ವ್ಯೂನ, ಈ ಬ್ಯೂಟಿಫುಲ್ ಜೋಗ್ ಫಾಲ್ಸ್ನ ಕಣ್ತುಂಬಿಸ್ಕೊಳ್ಳಿ. ಸೊ ಬರೋ ತನಕನೇ ರಾತ್ರಿ ಆಗೋಗಿತ್ತು 7-7:30. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ಹೇಗಿತ್ತು ಈ ವ್ಲಾಗ್ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ಕ್ರಿಯೇಟಿವ್ ಆಗಿರೋ ಮಲೆನಾಡು ವೀಡಿಯೋಸಿಗೋಸ್ಕರ, ಸಿಂಪಲ್ ಹೋಮ್ ಸಿಂಪಲ್ ಸ್ಟೋರೀಸಿಗೋಸ್ಕರ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು, ಬಾಯ್.